ರಾಜ್ಯದಲ್ಲಿ ಹೃದಯಾಘಾತದ ಸರಣಿ ಸಾವು ಮುಂದುವರೆದಿದೆ. ಮಂಗಳೂರಿನಲ್ಲಿ 18 ವರ್ಷದ ಡಿಪ್ಲೊಮಾ ವಿದ್ಯಾರ್ಥಿ ಅಫ್ತಾಬ್ ಸಾವನ್ನಪ್ಪಿದ್ದಾರೆ. ದಾವಣಗೆರೆಯಲ್ಲಿ 38 ವರ್ಷದ ಮಂಜಾ ನಾಯಕ್ ಆಟೋ ಓಡಿಸುವಾಗಲೇ ಕುಸಿದು ಬಿದ್ದಿದ್ದಾರೆ. ಅವರ ಪತ್ನಿ 7 ತಿಂಗಳ ಗರ್ಭಿಣಿ. ಇನ್ನು ಹಾವೇರಿಯಲ್ಲಿ 50 ವರ್ಷದ ಲಾರಿ ಡ್ರೈವರ್ ಬಾಬುರಾವ್ ಕಮ್ಮಟ್ ಸಾವನ್ನಪ್ಪಿದ್ದಾರೆ. ನೆಲಮಂಗಲದ ಸೋಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಹಾಸನದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ರೆಡ್ ಮೀಟ್ ವಿಚಾರವಾಗಿ ಜಯದೇವ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಅವರು ಹೇಳಿಕೆ ಕೊಟ್ಟರು. ಇದೇ ವಿಷಯವಾಗಿ ರೇವಣ್ಣ ಅವರು ಕೂಡ ಮಾತನಾಡಿದ್ದಾರೆ. ಇವತ್ತು ಹೇಮ್ಸ್ನಲ್ಲಿ ಮಹತ್ವದ ಸಭೆ ಕೂಡ ನಡೆದಿತ್ತು ಸರಣಿ ಸಾವಿನ ವಿಷಯವಾಗಿ. ಆಗ ಬೀಗರೋಟದಲ್ಲಿ ಅತಿಯಾದಂತಹ ಮಾಂಸದ ಸೇವನೆ ಮತ್ತು ಬಾರ್ಗಳು ಜಾಸ್ತಿಯಾಗಿದೆ ಜಿಲ್ಲೆಯಲ್ಲಿ ಅಂತ ರೇವಣ್ಣ ಅವರು ಹೇಳಿದ್ದಕ್ಕೆ ಬಾಲಕೃಷ್ಣ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ನೋಡಿ, ನನಗೆ ಪೂರ್ತಿ ಮಾಹಿತಿ ಇಲ್ಲ, ಏನಾಗಿದೆ ಅಂತ ವಿಚಾರಿಸ್ತೀನಿ. ಯಾಕೆಂದರೆ ಸೋಲೂರು ಅದೊಂದು ಪ್ರಮುಖ ಸ್ಥಳ. ಯಾವ ಟೈಮ್ಗೆ ಹೋಗಿದ್ರು ಅದು ನೋಡಬೇಕಾಗ್ತದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 4 ಗಂಟೆವರೆಗೂ ಇರ್ತಾರೆ ಡಾಕ್ಟರ್, ಆಮೇಲೆ ಇರೋದಿಲ್ಲ. ಸೊ ನಾನು ವಿಚಾರಿಸ್ತೀನಿ. ಡಾಕ್ಟರ್ ಏನಾದರೂ ಅಲ್ಲಿ ಪೋಸ್ಟ್ ಆಗಿ ಅವರು ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಅದು ಖಂಡಿತವಾಗಿಯೂ ಅಪರಾಧ ಆಗ್ತದೆ. ವೇಕೆನ್ಸಿ ಇದ್ರೆ ಈ ರೆಡ್ ಮೀಟ್ ಸೇವಿಸೋದ್ರಿಂದ ದಿನನಿತ್ಯ ಸೇವನೆ ಮಾಡ್ತಕ್ಕಂಥದ್ದು ಆಗ ನ್ಯಾಚುರಲಿ ಅವ್ರಿಗೇನಾಗುತ್ತೆ ಅಂದರೆ ದೇಹದ ತೂಕ ಜಾಸ್ತಿ ಆಗುತ್ತೆ, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ. ಹಾಸನ ಜಿಲ್ಲೆಯಲ್ಲಿ ಹೃದಯಘಾತ ಸಂಖ್ಯೆ ಹೆಚ್ಚಳಕ್ಕೆ ಆಹಾರ ಪದ್ಧತಿ, ರೆಡ್ ಮೀಟು, ಮಾಂಸ, ಕುಡಿತ, ಊಟ ಇದು ಕಾರಣ ಅಂತ ಹೇಳ್ತಾವ್ರೆ. ಆಮೇಲೆ ಜಿಲ್ಲೆಯ ಹಾಸನ ಜಿಲ್ಲೆಯಲ್ಲಿ ಅತಿ ಬಾರ್ಗಳು, ಸಿಎಲ್ ಅದು ಎಫೆಕ್ಟ್ ಇದೆ ಅಂತ. 10ವರೆಗೆ ಓಪನ್ ಮಾಡಿ ಸಾಯಂಕಾಲ 8 ತರ ದಿನೇಶ್ ಹೇಳಿದ್ ಸರಿ, ಚೆಕ್ ಮಾಡಲಿ ಅದೇನು ಡಾಕ್ಟರ್ ಪರಿಸ್ಥಿತಿ, ಅದೇನು ಕ್ರಮ ತಗೊಳ್ಳಿ, ಅದು ಸರಿ ಇಲ್ಲದಿದ್ರೆ ಇಲ್ಲ ಅಷ್ಟೇ. ಬಟ್ ಈ ರೆಡ್ ಮೀಟ್ದು ಎಗೈನ್ ಮೈ ಕ್ವಶನ್ ಟು ಡಾಕ್ಟರ್ಸ್, ಪಾಲಿಟಿಷಿಯನ್ಸ್ ಬಿಡಿ, ಡಾಕ್ಟರ್ಗಳಿಗೆ ಪ್ರೀ ಕೋವಿಡಲ್ಲಿ ರೆಡ್ ಮೀಟ್ ಈ ಹ್ಯಾಬಿಟ್ ಇರಲಿಲ್ವಾ ಜನಕ್ಕೆ? ಪ್ರೀ ಕೋವಿಡ್ ಮೀಟಲ್ಲಿ ಬೀಗರೂಟ ಇರಲಿಲ್ವಾ? ಆಗ ರೆಡ್ ಮೀಟ್ ತಿಂತಿರ್ಲಿಲ್ವಾ ಜನ? ತಿಂತಿದ್ರು, ಆಗಲೂ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು, ಸಾಯ್ತಿದ್ರು. ಈಗಲೂ ತಿಂತಾರೆ, ಸಾಯ್ತಾರೆ. ನಾವು ಕೇಳ್ತಿರೋದು ಪತ್ಕ ಬೀಳ್ತಿರೋದು ಕೇಳಿ ಅಂತ. ಕೇಳಿಸ್ಕೊತಾನೆ ಇಲ್ಲ ಈ ಡಾಕ್ಟರ್ಗಳು. ಸುಮ್ಮನೆ ಹಳೇ ಸ್ಟೋರಿಗಳನ್ನು ಬಿಡ್ತಾ ಇದ್ದಾರೆ ನಮ್ಗಳಿಗೆ ಬಂದ. 1947 ಹೇಳ್ತಾ ಇದ್ದಿದ್ದು ಫಾಲೋ ದಿ ಪ್ರಿನ್ಸಿಪಲ್ಸ್ ಅಂತಾರಲ್ಲ, ಫಾಲೋ ದಿ ಪ್ರಿನ್ಸಿಪಲ್ಸ್ ಹೇಳ್ತಾ ಇದ್ದಾರೆ ಈ ಹಳೇ ಸ್ಕೂಲ್ ಟೀಚರ್ಗಳು. ಅದು ಯಾವತ್ತೋ ಬರ್ಕೊಂಬಂದಿರೋ ನೋಟ್ಸನ್ನು ಹಿಡ್ಕೊಂಡು ಅದನ್ನೇ ಪಾಠ ಮಾಡ್ದಂಗೆ ಒಳ್ಳೆ ಕಥೆ ಆಯ್ತದೆ. ನಾವು ನಮಗೆ ಗಾಬರಿ ಆಗ್ತಿರೋದು ಇದೊಂದೇ ವಿಚಾರ. ಈಗ ಇದಾದ ಮೇಲೆ ಹಿಂಗೆ ದಬಗ ಅಂತೊಳ್ಳೆ ಹೂ ಬಿದ್ದಂಗೆ ಮರದಿಂದ ತಪ್ಕ ಅಂತ ಬಿದ್ದಂಗೆ ಬೀಳ್ತಿದಾರಲ್ಲ, ಯಾಕೆ ನಿಮ್ಗೇನಾದ್ರು ಗೊತ್ತಾ ಅಂತ ಕೇಳ್ತಾ ಇದ್ದೀವಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 11 ಜನ ಸಾತ್ರು. ಯಾಕೆ ಅಂತಂದರೆ ಎಲ್ಲ ಅದೇ ಹಳೆ ಕತೆ ಎಲ್ಲ ಬಿಟ್ಟು RCB ಅವ್ರು ಹೇಳಿದ್ರಂತೆ, ನೋಡಿ ನಾವು ಮಾಡದೆ ಹೋಗ್ಬಿಟ್ರೆ ಕೊಹ್ಲಿ ಲಂಡನ್ಗೆ ಹೋಗ್ಬಿಡ್ತಾರೆ, ಆಮೇಲೆ ಕೈಗೆ ಸಿಕ್ಕಿದ್ರೆ ಏನು ದೇಶ ಬಿದ್ದೋಗ್ತಿತ್ತು. ಏನು ಮಹಾತ್ಮ ಗಾಂಧಿನ ಮಾಡಿಸಿದ್ರು, ತಗಲಾಕೊಂಡ್ರು. ಈಗ ಅದನ್ನು ಹೇಳ್ಬಿಡ್ತಿದ್ದಾರೆ. ಅಲ್ಲಿಗೇನಾಯಿತು ಫೈನಲಿ? ಅವ್ರ ಮೇಲೆ ಹಾಕಿದ್ರು. ಹೋದವರು ಕೋತಿಗಳು, ಸತ್ತವರು ಮೂರ್ಖರು, ಆರ್ಗನೈಸ್ ಮಾಡಿದವರು ಬುದ್ಧಿವಂತರು, ಕಾಸು ಹೊಡೆಯುವವರು, ನಿಮ್ಮ ಹೆಸರಿನಲ್ಲಿ ತಿಂದು ಮನೆಗೆ ಹೋಗುವವರು, ನೀವು ಮಣ್ಣನ್ನು ತಿಂದು ಮನೆಯಲ್ಲಿ ಕೂರುವವರು.